ಮಮ್ಮಿ ದೂರ ಹೊರಟದ್ದು ಮಮ್ಮಿ. ಡ್ಯಾಡಿ ಬಂದರು. ಡ್ಯಾಡಿ ಬಂದ್ರಲ್ಲ, ಗೇಟ್ ಸೌಂಡ್ ಆಯಿತು. ಹಾಯ್ ಎಲ್ಲರಿಗೂ. ಇವತ್ತು ನಮ್ಮ ನೇಬರ್ದು ಇಲ್ಲಿ ನಮ್ಮ ಮನೆ ಹತ್ತಿರವೇ ಇದು ಹೌಸ್ ವಾರ್ಮಿಂಗ್ ಉಂಟು. ಸೊ ಈಗ ಹೊರಟದು. ಹಾಗೆ ನಾನು ರೆಡಿ ಆಯಿತು. ಹಸ್ಬೆಂಡ್ ಬಂದಿದ್ರು ಮಧ್ಯಾಹ್ನ, ಅಂದರೆ ಈಗ ಡ್ಯೂಟಿಗೆ ಹೋಗಿದ್ದಾರೆ. ಅದು ಈವ್ನಿಂಗ್ ಗೊತ್ತಾಯ್ತಲ್ವಾ, ಈ ಕಡೆ ಅದು ಈವ್ನಿಂಗ್. ಸೊ ಹಾಗೆ ನಾವು ಈಗ ಹೊರಟದು. ಮತ್ತೆ ನೋಡಬೇಕು ಅಂದರೆ ಈಗ ಹೋಗಿ ನಾವು ಬೇಗ ಬರ್ತೇವೆ. ಅದು ನೈಟೆಲ್ಲ ಫಂಕ್ಷನ್ ಉಂಟು. ನೈಟಿಗೆ ನಮಗೆ ನಿಲ್ಲಕ್ಕೆ ಹೆಚ್ಚೊತ್ತಾಗಲಿಕ್ಕಿಲ್ಲ, ಯಾಕೆ ಹೇಳಿದರೆ ನಮಗೆ ಬೇರೆ ಹೋಗ್ಲಿಕ್ಕೆ ಇರುವ ಕಾರಣ. ಅದಕ್ಕೋಸ್ಕರ ಈಗ ಹೋಗಿ ಬರುವ ಅಂತ. ಈಗ ಚಂದ ಕಾಣ್ತದ. ಮತ್ತೆ ಗೈಸ್ ನೀವು ಕೇಳಿದ್ರಿ ಮ್ಯಾಮ್ ಲಿಂಕ್ ಹಾಕಿ ಅಂತ. ಲಿಂಕ್ ಹಾಕುವ ಆಯ್ತಾ ಈ ಡ್ರೆಸ್ ಇದು. ಆನ್ಲೈನ್ ತಗೊಳ್ಳೋದು ಇದು. ನಾನು ಆನ್ಲೈನ್ ತಗೊಳ್ಳೋದು ನೋಡಿ. ಹೀಗೆ ಅಲ್ವಾ ಅಂತ. ಹೌದೌದು, ಅದೇ ಫ್ಲಿಪ್ಕಾರ್ಟ್ ಇದು. ಅದರಲ್ಲಿ ತಗೊಂಡದು. ಮತ್ತೆ ನೀವು ಈಗ ಕೇಳುವಿರಿ, ಲಿಂಕ್ ಕೇಳುವಿರಿ, ಅದು ಮಾತ್ರ ನಂಗೆ ಗೊತ್ತುಂಟು. ಲಿಂಕ್ ಕೇಳಿಯೇ ಕೇಳ್ತೀರ ಅಂತೇಳಿ. ಏನಿಲ್ಲ ಗೈಸ್, ನಾನು ಸಿಂಪಲ್ ಹೊರಟದು. ನಮ್ಮ ಇಲ್ಲೇ ಪಕ್ಕದಲ್ಲಿ, ತುಂಬ ದೂರ ಏನಿಲ್ಲ, ಇಲ್ಲಿ ಹತ್ತಿರವೇ. ಹಾಗೆ ಹೋಗಿ ಬರುವ ಅಂತೇಳಿ. ಮತ್ತೆ ನೈಟೆಲ್ಲ ಹೆಚ್ಚೊತ್ತು ನಿಲ್ಲಕ್ಕೆ ಬನ್ನಿ. ನೈಟೆಲ್ಲ ಹೆಚ್ಚೊತ್ತು ನಿಲ್ಲಕ್ಕೆ ಆಗಲಿಕ್ಕಿಲ್ಲ, ಬನ್ನಿ. ಇವರೀಗ ಬಂದದ್ದು ಡ್ಯೂಟಿಯಿಂದ. ಪರವಾಗಿಲ್ಲ, ನಮ್ಮದು ಯಾವಾಗಲೂ 24 hours ಕ್ಯಾಮರಾ ಆನ್ ಉಂಟು. ಹಾಗೆ ಅವರು ಈಗ ಬಂದದ್ದು. ಹಾಗೆ ನಂದೇ ರೆಡಿ ಆಯ್ತಲ್ಲ. ಸೊ ಹಾಗೆ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡುವ ಅಂತೇಳಿ. ಮತ್ತೆ ಬೆಳಿಗ್ಗೆ ಸ್ವಲ್ಪ ವ್ಲಾಗ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಮಧ್ಯಾಹ್ನ ಅಂತೂ ಮಾಡುದಿಲ್ಲ, ಮಧ್ಯಾಹ್ನ ರೆಸ್ಟ್ ಸ್ವಲ್ಪ. ನನ್ನ ಫೇಸ್ ಎಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಬಂದಾಗ ಉಂಟು ಚಿನ್ನು ಅಲ್ಲ, ಸ್ಲೈಟ್. ಹಾಗೆ ಅವಳು ರೆಡಿ ಆಗಿದ್ದಾಳೆ, ಅವಳದು ರೆಡಿ ಆಯಿತು. ಇನ್ನು ನಂದು ಸಹ ಆಯಿತು ರೆಡಿ. ಇನ್ನು ಅವರು ನೋಡಿ ಈಗ ಬಂದ್ರಲ್ಲ, ಇನ್ನು ಅವರು ಫ್ರೆಶ್ ಅಪ್ ಆಗಿ ಬೇಗ ಬೇಗ ಹೊರಡ್ತಾರೆ. ಹಾಗೆ ಬೇಗ ಹೋಗಿ ನಾವೊಂದು ಹೆಚ್ಚಿನ ಅಂಶ ಊಟಕ್ಕೆಲ್ಲ ನಿಲ್ಲಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಬೇಗ ಹೋಗಿ ಬರಬೇಕು, ಅಂದರೆ ಬೇರೆ ಕಡೆಗೆ ನಮಗೆ ಹೋಗ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಒಂದು ಅವರಿಗೆಲ್ಲ ವಿಶ್ ಮಾಡಿ ಬರುವ ಅಂತೇಳಿ ಹೋಗ್ಬೇಕಲ್ವಾ. ಹಾಗೆ ಹೋಗಿ ಬರುವ ಅಂತೇಳಿ. ಮತ್ತು ಊಟ ಎಲ್ಲ ಸ್ಟಾರ್ಟ್ ಆಗುವಾಗ ಲೇಟ್ ಆಗ್ಬೋದು, 7:30 ಎಲ್ಲ ಆಗ್ಬೋದು. ನಾವೀಗ 6 ಗಂಟೆಗೆ ಹೊರಡಿದ್ದೀವಿ. ಒಮ್ಮೆ ಹೋಗಿ ಎಲ್ಲ ಒಂದು ರೌಂಡ್ ಹೋಗಿ ಮನೆಯೆಲ್ಲ ನೋಡಿ ಬರುವ ಅಂತ. ಮನೆಯೆಲ್ಲ ಚಂದ ಇರ್ಬೋದು, ಹಾಗೆ ಹೋಗಿ ಬರುವ ಅಂತ. ಚಿನ್ನ ಹೊರಡಿದ್ದಾಳೆ. ಮತ್ತು ಸ್ವೀಟ್ ಬರೋದಿಲ್ಲ ಅವಳಿಗೆ, ಅಂದರೆ ಇನ್ನೂ 4 days ಉಂಟು ಎಕ್ಸಾಮಿಗೆ. ಹಾಗೆ ಅವಳು ಓದ್ತಾ ಇದ್ದಾಳೆ. ಮತ್ತೆ ಆಯಿತು, ಎಕ್ಸಾಮ್ ಎಲ್ಲ ಅವಳು ಸಹ ಮುಗಿತದೆ. ಮತ್ತು ಬೇರೆಲ್ಲ ಪ್ರೋಗ್ರಾಮ್ ಉಂಟು. ಮತ್ತು ಗೈಸ್ ಎಂತ ಗೊತ್ತುಂಟು, ಈಗ ಸಹ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಬೇರೆ ಅಂದರೆ ಸ್ವಲ್ಪ ಒಂದು ಅರ್ಜೆಂಟ್ ಹೋಗ್ಲಿಕ್ಕೆ ಉಂಟು. ಒಂದು 7 ಗಂಟೆಗೆ ಬೇರೆ ಕಡೆ. ಅದು ಹಸ್ಬೆಂಡ್ ಇದು ಇಲ್ಲಿ ಅವರದ್ದು ಒಂದು ಇಲಾಖೆಯಲ್ಲಿ ಒಂದು ಬೇರೆ ಒಂದು ಪ್ರೋಗ್ರಾಮ್ ಉಂಟು. ಪೊಲೀಸ್ ಇಲಾಖೆದ ಒಂದು ಪ್ರೋಗ್ರಾಮ್ ಉಂಟು. ಅದಕ್ಕೆ ಸಹ ಹೋಗಬೇಕು. ಅದಕ್ಕೆ ಹೋಗುವ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಹೋಗುವ ಅಂತೇಳಿ. ಹಾಗೆಲ್ಲ ಒಂದು ಹೋಗುವ ಅಂತೇಳಿ ತಯಾರಿಯಲ್ಲಿ ಇದ್ದೇವೆ. ನಮ್ದೆಲ್ಲ ಆಯ್ತು ಹೊರಗೆ, ನಾವು ಹೊರಡ್ಬೇಕು. ಮತ್ತೆ ನಮ್ಮ ಚಿನ್ನ ತೋರಿಸ್ತೇನೆ. ನೀನೇ ತೋರಿಸಿದೆ ಎಂತ ಬೇಡ ಬೇಡ ಅಳು ಬೇಡ ಬೇಡ ಹೇಳ್ತಾರೆ. ಹಾಗೆ ನಾನು ಹೀಗೆ ಪಿನ್ ಹಾಕಿ ಬಿಟ್ಟು ಸರಿ ಕಾಣ್ತದ. ಹಾಗೆ ಹೀಗೆ ಬಿಟ್ಟದ್ದು ನಾನು. ಸಾಕಲ್ಲ, ಸಿಂಪಲ್ ಗೈಸ್, ಎಂತ ಇಲ್ಲ. ಏನು ಜ್ಯುವೆಲರಿ ಏನು ಹಾಕ್ಲಿಲ್ಲ, ಸಿಂಪಲ್. ನಮ್ಮ ಇಲ್ಲಿ ಅಲ್ಲ ನೇಬರ್ ಇದಲ್ಲ, ಹಾಗೆ ಹಾಗೆ ಹೋಗಿ ಬರುವ. ಮತ್ತೆ ಬಾ ನಿನ್ನನ್ನು ತೋರಿಸು. ಹಾಗೆ ನೆಲ್ಲಿಲ್ಲ ಸನ್ಫ್ಲವರ್ ಚಂದ ಕಾಣ್ತಿ. ನಮ್ಮ ನಿಲ್ಲಿಲ್ಲ ಸನ್ಫ್ಲವರ್ ಸ್ವಲ್ಪ ಈಚೆ ವಾಂಚಿನ. ನಮ್ಮ ಚಿನ್ನು ರೆಡಿಯಾಗಿದ್ದಾಳೆ ನೋಡಿ, ರೆಡಿ ಆಗ್ತಾ ಇದ್ದಾಳೆ. ಆಯಿತಾ ನಿಂದು ರೆಡಿಯಾಗಿ? ಅವಳದೆಲ್ಲ ರೆಡಿ ಆಯಿತು. ಹಾಗೆ ಹೋಗಿ ಬೇಗ ಬರಬೇಕು. ಮತ್ತೆ ಎಂತ ಇಲ್ಲ. ಹಾಂ, ಮತ್ತೆ ನೋಡು ಮನೆಯಲ್ಲಿ ಹೇಗೆ ಉಂಟು. ಮತ್ತೆ ನೋಡುವ ಗೈಸ್, ಸಾಧ್ಯ ಇದ್ರೆ ವಿಡಿಯೋ ಮಾಡ್ತೇನೆ ಆಯಿತಾ. ನೋಡಬೇಕು ಹೇಗೆಲ್ಲ ಆಗ್ತದೆ. ಸಾಧ್ಯ ಇದ್ರೆ ವಿಡಿಯೋ ಮಾಡುವ. ಮತ್ತು ನನಗೆ ಬೇಗ ಕೂಡ ಬರಬೇಕಲ್ಲ, ಹೀಗೆಲ್ಲ ಆಗ್ತದೆ ನೋಡುವ. ಅಂದರೆ ಅವರು ನಾವು ಎಲ್ಲ ಒಟ್ಟಿಗೆ ಪಂಚಾಯಿತಿಯೆಲ್ಲ ಇದ್ದವರು. ನಿಮ್ಮ ನೇಬರ್ ಅವರು ಉಪಾಧ್ಯಕ್ಷರಾಗಿದ್ದರು. ಸೊ ನಾನು ಪಂಚಾಯಿತಿ ಮೆಂಬರ್ ಆಗಿದ್ದೆ. ಹಾಗೆಲ್ಲ ಒಂದು ಒಳ್ಳೆ ಪ್ರೀತಿಯಿಂದೆಲ್ಲ ಇದ್ದೇವೆ ನಾವು. ಒಳ್ಳೆ ಏನು ನಗುತ್ತೆಲ್ಲ ಒಳ್ಳೆ ಪ್ರೀತಿಯಿಂದ ಹೀಗೆ ಮಾತಾಡಿಕೊಂಡು ಎಲ್ಲ ಒಳ್ಳೆ ಒಂದು ಬಾಂಧವ್ಯತೆ ಎಲ್ಲ ಒಳ್ಳೆದಿತ್ತು. ಸೊ ಹಾಗೆ ಹೋಗ್ಬೇಕಲ್ಲ, ನೇಬರ್ಸ್ ಅಂದ ಮೇಲೆ ನಮಗೆ ಯಾವಾಗಲೂ ನೇಬರ್ ಮೇಯ್ನ್ ಅಲ್ವಾ. ಹಾಗೆ ಏನೇ ಒಂದು ಕಾರ್ಯಕ್ರಮ ಇದ್ದರೆ ಅಟೆಂಡ್ ಆಗಬೇಕು ಎಲ್ಲರೂ. ನಾನಂತೇಳಿ ಅಲ್ಲ, ಎಲ್ಲರೂ ಕೂಡ ಅಷ್ಟೇ. ಈಗ ನೇಬರ್ದು ಏನೇ ಕಾರ್ಯಕ್ರಮ ಇರಲಿ ಮೊದಲಿಗೆ ಬರೋದು ನಮ್ಮ ನೇಬರ್ಸ್ ಅಲ್ವಾ. ಹಾಗೆ ಏನಿದ್ರು ಕೂಡ ಹಾಗೆ ಹೊರಡುವ. ಇನ್ನು ಬಾ ನೋಡಿ, ಹೊರದಾಯ್ತು ಹೊರಡಿ. ಹಾಯ್. ನಿಮ್ಮಕ್ಕಿಂತ ಮೊದಲು ನಮ್ಮದಾಗಿದೆ. ದೇವರಿಗೆ ಕೈ ಮುಗ್ದೆಲ್ಲ ಆಯ್ತು. ಇನ್ನು ಹೊರಡುವ. ಅವರು ಸಹ ಬೇಗ ಬಂದರು ನೋಡಿ, ಡ್ಯೂಟಿ ಮುಗಿಸಿ ಬೇಗ ಬಂದರು. ಹೊರಡುವ ಅಲ್ಲ. ಬಾಯ್ ಬಾಯ್. ಸೌಖ್ಯ.
ಹಾ ನಮಸ್ತೆ ಸರ್ ಬಾಸ್ ಅಲ್ಲ ಬಾಸ್ ಮತ್ತೆ ಚೆಂದ ಉಂಟಾಯ್ತಾ ಮನೆ ಸೂಪರ್ ಉಂಟು. ಇವರೇ ನೋಡಿ ನಮ್ಮ ಉಪಾಧ್ಯಕ್ಷರಾಗಿದ್ರು ಇವರ ಅಣ್ಣ, ಇವರು ಕೂಡ ನಮ್ಮ ಪೊಲಿಟಿಕ್ಸ್ ಲೀಡರ್. ಹಾಗೆ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೇವೆ, ಹಾಗೆ ಒಳ್ಳೆ ಪ್ರೀತಿಯಿಂದಲೇ ಇದ್ದೇವೆ. ಈಗ ಮನೆ ನೋಡಿ ತುಂಬಾ ಖುಷಿ ಆಯ್ತು. ನಮಗೆ ಮಾರ್ಗದರ್ಶನ ಕೊಡುವಂಥವ್ರು ಮನೆ ಓನರ್. ಹಾಗೆ ಮನೆ ಓನರ್ ಅದೇ ಇಲ್ಲಿಗೆ ಮಾಡ್ತಾ ಇದ್ರು. ಮನೆ ಓನರ್ ನೋಡಿ. ಚಂದ ಉಂಟು ಮನೆ, ಸೂಪರ್ ಉಂಟು. ಅದೇ ಜೀವನದಲ್ಲಿ ಹಾಗೆ ಅಚೀವ್ಮೆಂಟ್ ಬೇಕು. ಕರೆಕ್ಟ್, ಅದು 100% ಕರೆಕ್ಟ್. ಅದು ಇಷ್ಟು ಸಣ್ಣ ಏಜ್ ಅಲ್ಲಿ ನೀವು ಒಂದು ಇಷ್ಟು ಅಚೀವ್ ಮಾಡುದುಂಟಲ್ಲ, ಅದು ಗ್ರೇಟ್. ಅದು ನಾನು ಬೆಳಿಗ್ಗೆ ಹೇಳಿ ಆಯ್ತು ಇವರ ಹತ್ರ. ಹೌದೌದು, ನಾ ಬೆಳಿಗ್ಗೆ ಹೇಳಿ ಆಯ್ತು ಇಷ್ಟು ಸಣ್ಣ ಏಜ್ ಅಲ್ಲಿ ಮಕ್ಕಳ ಹತ್ರ ಸೇರಿ ತೋರಿಸಿದೆ. ಇದು ಇನ್ನೊಂದು ಬೆಡ್ರೂಮ್ ಮಕ್ಕಳಿಗೆ. ಯಾವ್ದಿದೆಲ್ಲ ಐಡಿಯಾ ಎಲ್ಲ ನೀವೇ? ಗ್ರೇಟ್, ಚಂದ ಇದೆ ಮಾತ್ರ. ಏನು ಮೇಲೆ ಒಳಗೆ ಎಂಟ್ರಿಯಿಂದ ಉಂಟಲ್ಲ, ಒಂದು ಚೂರು ಬೋರ್ ಇಲ್ಲ, ಅಟ್ರಾಕ್ಷನ್ ಮನೆ. ಎಂತ ಹಣ ತೆಗಿಯೋದು? ಹಣ ಎಲ್ಲ ಯಾವ ಲೆಕ್ಕ? ಚಿನ್ನವೇ ತೆಗಿಯೋದು ನೀವು? ನನ್ನದು ಬ್ಯಾಂಗಲ್ಸ್ ಯಾವ್ದ್ರಲ್ಲಿ ನೋಡಿ, ನಾನು ಹರ್ಸಲ್ಲಿ ಇರ್ತಿದ್ದೀನಿ ಗೈಸ್ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಗುಡ್ ಈವ್ನಿಂಗ್ ಆಯಿತು. ನಾವು ಈಗ ಒಂದು 8:30 ಆಯಿತು. ಒಂದು ಐಸ್ ಕ್ರೀಮ್ ತಿನ್ನು ಅಂತ ಆಸೆ ಇದ್ವಿ. ಸೊ ಹಾಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೊರಟದ್ರು. ಹಸ್ಬೆಂಡ್ ಬರಬೇಕಷ್ಟೇ. ಅವರು ಬಂದ್ರೆ ಅವ್ರು ಹೇಳಿದರು, ಅವರ ಬೈಕ್ ಸೌಂಡ್, ಗೇಟ್ ಸೌಂಡ್ ಆಯಿತು, ಗೇಟ್ ಸೌಂಡ್ ಆಯಿತು. ಹಾಗೆ ಹೊರಡಿದಿಲ್ಲ ಅಂತ ಹೇಳಿದರು. ನಾನು ಕರೆಕ್ಟ್ 8:15 ಬರ್ತೇನೆ ಅಂತ ಹೇಳಿದ್ರು. ಹಾಗೆ ಅದೇ ಸರಿಯಾದ ಸಮಯ ನೋಡಿ. ಈಗ ನೀವು 8:30 ಹೇಳಿದ್ದು? ಹೌದು, ನಾನು 8:30 ಹೋಗುವ ಅಂತ ಹೇಳಿದೆ, ಅವ್ರು 8:15 ಬಂದರು. ನೀವೀಗ ಟೈಮ್ ಹೇಳಿದೆ, ಈಗ 8:30 ಆಯ್ತು ಅಂತ ಹೇಳಿದ್ ನೀವು? ಅಲ್ಲ 8:30, 8:15 ಬಂದಾರೆ. ಹಾಗೆ ನೀವು ಸ್ಟಾರ್ಟಿಂಗ್ ಹೇಳಿದ್ದು, ಈಗ ಗಂಟೆ ನೋಡಿ. ರಿಂಗ್ ಎಲ್ಲ ಇದ್ರಲ್ಲಿ ಇಟ್ಕೊಂಡು ಕ್ಯೂಟ್. ಇದು ಯಾರು ಕೊಟ್ಟದ್ದು ಗೊತ್ತುಂಟು ಚಿನ್ನ ನಿಮಗೆ? ಯಾರು ಕೊಟ್ಟದ್ದು ಹೇಳು? ಅಮ್ಮ. ಇದೆಲ್ಲ ನಮ್ಮನ ನೆನಪುಂಟು ಇದ್ರಲ್ಲಿ, ಅದಕ್ಕೋಸ್ಕರ ನಾನು ಇದ್ರಲ್ಲಿ ಹಿಡಿದು ರಿಂಗ್ ಎಲ್ಲ. ನಂದು ಇದು ಸರ್ತ ಇಡಿ ಅಂತದ್ದು. ಇದು ಎಂತ ಸರ್ತ ತೋರಿಸಿ ಮಮ್ಮಿ. ರಿಂಗ್ ಹಾಕ್ತೇನೆ ನೋಡಿ. ಮಳೆ ಬಿಲ್ಲ ಜಾಣೆ ಸರ್ತ, ಸ್ಟ್ರೈಟ್ ಸರ್ತ ಅಂದ್ರೆ ಹಾಗೆ ಬೇಡ, ಅದು ಕಾಣ್ಬೇ. ಏನ್ರಿ ನೀವು? ಇದು ಎಂತ ಗೊತ್ತುಂಟಾ, ಇದು ನನ್ನ ಅಮ್ಮನ ನೆನಪು, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ನಾನು ರಿಂಗ್, ನನ್ನ ಬ್ಯಾಂಗಲ್ಸ್ ಇದೆಲ್ಲ ಡೈಲಿ ಯೂಸ್ ಮಾಡುವಂಥದ್ದು. ಸೊ ನನಗೆ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ. ಇದು ಅಮ್ಮ ನನಗೆ ನೆನಪಿಗೆ ಕೊಟ್ಟದ್ದು ನೋಡಿ. ಇದು ನನ್ನ ಅಮ್ಮನ ನೆನಪು ಉಂಟು ಇದರಲ್ಲಿ. ಇದು ಅಮ್ಮ ಎಷ್ಟು ಸಾಫ್ಟ್ ಉಂಟು ಗೊತ್ತುಂಟ. ಇದರಲ್ಲಿ ನಾನು ಡೈಲಿ ಯೂಸ್ ಆಗೋದು ರಿಂಗ್, ಬ್ಯಾಂಗಲ್ಸ್ ಎಲ್ಲ ಇರುತ್ತೆ. ಇದು ಬಂದು ನನಗೆ ಹೇಳಿದ್ದಲ್ಲ, ಬಂದು ಹೋಗಿ ಫ್ರೆಶ್ ಆಗಿ ಬನ್ನಿ ಅಂತ. ಬೇಗ ಬರ್ತಾರೆ, ಎಷ್ಟು ಕ್ಯೂಟ್ ಉಂಟಲ್ಲ. ಹಾಗೆ ನಾವೆಲ್ಲ ಚಿನ್ನ ಕ್ಯೂಟ್ ಅಲ್ಲ, ನಾನು ಅವಳಿಗೆ ಈಗ ಇಡಬೇಕಂತೆ. ಸಾಕಾ? ಸಾಕು. ಹಾಗೆ ನಮ್ದು ಎಂತ ಗೊತ್ತಾ, ಲಾಂಗ್ ಚೈನ್ ಒಂದು ಉಂಟು. ಹಾಗೆ ಇದರಲ್ಲಿ ದೊಡ್ಡ ಕರಿಮಣಿ ಕೂಡ ಉಂಟು ಇದರಲ್ಲಿ. ಮತ್ತೆ ನೋಡಿ 4 ರಿಂಗ್ ಇದೆಲ್ಲ ಗೋಲ್ಡ್ ಬ್ಯಾಂಗಲ್ಸ್ ಅಲ್ಲ. ಇದೆಲ್ಲ ಡೈಲಿ ಹಾಕುವಂಥದ್ದು. ಅದಕ್ಕೋಸ್ಕರ ಇದರಲ್ಲಿ ನನ್ನ ನೆನಪಿಗೆ ಇಟ್ಟದ್ದು. ಹಾಗೆ ಅದೆಲ್ಲ ನೆನಪುಗಳು. ಎಂತ ಇದ್ರೂ ಕೂಡ
ಮನುಷ್ಯರದ್ದು ನೆನಪುಗಳು ಮಾತ್ರ ಅಲ್ಲ. ಈಗ ನಮ್ಮ ಟಾಮಿ ಹುಷಾರಾಗಿದ್ದಾನೆ ಗೈಡ್ಸ್. ಹಾಗೆ ಅವನೀಗ ತುಂಬ ಆಕ್ಟಿವ್ ಅಲ್ಲಿ ಇದ್ದಾನೆ. ಮೊನ್ನೆ ನಾವು ಡಾಕ್ಟ್ರದ್ದು ಇಲ್ಲಿ ಒಳಗೆಲ್ಲ ಬಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ರು, ವಿಡಿಯೋ ಮಾಡುವ ಅಂತ ಹೇಳಿತ್ತು. ಮತ್ತೆ ಸ್ವಲ್ಪ ನಾವು ಸಹ ಟೆನ್ಷನ್ ಅಲ್ಲಿದ್ದೆ, ಅವನಿಗೆ ಹುಷಾರಿಲ್ಲ ಅಲ್ಲ ಟಾಮಿಗೆ. ಹಾಗೆ ಹಾಗೆ ಮತ್ತೆ ಸ್ವಲ್ಪ ಇದಾಯಿತು, ಎಂತಾಯಿತು ಫೀಲ್ ಆಯಿತು. ಈಗ ಹುಷಾರಾಗಿದ್ದಾನೆ. ಅವನಿಗೆ ಸ್ವಲ್ಪ ಇನ್ಫೆಕ್ಷನ್ ಆದದ್ದು ಕುತ್ತಿಗೆ ಹತ್ರ, ಈಗ ಹುಷಾರಾಗಿದ್ದಾನೆ. ಅದು ನಮಗೆ ಕೂಡ ಗೊತ್ತಾಗಲಿಲ್ಲ, ತುಂಬ ದಪ್ಪ ಇದ್ದಾನಲ್ಲ. ಈಗೆಲ್ಲ ಹುಷಾರಾಗಿದ್ದಾನೆ. ಮತ್ತೆ ಮೊನ್ನೆ ಡಾಕ್ಟ್ರದ್ದು ಎಲ್ಲ ಮಾಡಿದ್ದೇವೆ ವಿಡಿಯೋ ಎಲ್ಲ, ಅವರೇ ಡಾಕ್ಟ್ರ್. ಹಾಗೆ ಒಳಗೆ ಮನೆ ಒಳಗೆ ಬಂದು ಕಾಲು ಗಂಟೆ ಅಲ್ಲ, ಒಂದು 20 ಮಿನಿಟ್ಸ್ ಇದ್ರು, ಮಾತಾಡಿ ಎಲ್ಲ ಹೋದ್ರು. ಮತ್ತೆ ನಾವು ಕೂಡ ಟೆನ್ಷನಲ್ಲಿ ಇದ್ದೆವು, ಒಮ್ಮೆ ಅವನೊಮ್ಮೆ ಹುಷಾರಾಗಿ ಅಂತ. ಈಗ ಹುಷಾರಾಗಿದ್ದಾನೆ. ಅವನಿಗೆ ಈಗ ಮೆಡಿಸನ್ ಎಲ್ಲ ನಾವು ಯಾವುದ್ರಲ್ಲಿ ಕೊಡೋದು ಗೊತ್ತುಂಟಾ? ಚಿಕನ್ ಕಬಾಬಲ್ಲಿ ಮತ್ತೆ ಇದು ಎಂತ ಮೀನಿನಲ್ಲೆಲ್ಲ ಕೊಡೋದು, ಇಲ್ಲದಿದ್ರೆ ಅವನು ತಿನ್ನೋದಿಲ್ಲಲ್ಲ, ಅದಕ್ಕೋಸ್ಕರ ಆಗಿತ್ತು ಕೊಡೋದು. ಈಗ ಮೆಡಿಸನ್ ತಿಂದೆಲ್ಲ ಹುಷಾರಾಗಿದ್ದಾನೆ. ಮತ್ತೆ ಈಗ ಏಜ್ ಆಯ್ತಲ್ಲ, ಇನ್ನು ಅವನು ಹೆಚ್ಚು ಸಮಯ ಇದಾಗೋದು ಡೌಟ್ ಬದುಕುದು, ಅಂದರೆ ತುಂಬ ಏಜ್ ಆಯಿತು ಅವನಿಗೆ. ಹಾಗೆ ನಿಮಗೆ ಗೊತ್ತಿರ್ಬೋದು ನಾಯಿಗಳಿಗೆಲ್ಲ ಎಷ್ಟು ವರ್ಷ ಬದುಕ್ತಾರೆ ಅಂತೇಳಿ. ಈಗ ಆ್ಯಕ್ಟಿವ್ ಅಲ್ಲಿ ಇದ್ದಾನೆ. ಮತ್ತು ಅವನಿಗೆ ಗಡಿ ನೀರು ಕುಡಿಬೇಕು, ಈಗ ತುಂಬ ಸೆಕೆ ಅಲ್ಲ. ಹಾಗೆ ನೀರೆಲ್ಲ ಒಂದು ರೌಂಡ್ ಸ್ವೀಟ್ ಎಲ್ಲ ಹಾಕಿ ಬಂದು ಹಾಗೆ ಗಿಡಗಳಿಗೆಲ್ಲ ಈಗ ಒಂದು ಸಂಜೆ ಹೊತ್ತೆಲ್ಲ ನೀರು ಬಿಟ್ಟನು. ಹಾಗೆ ಮತ್ತೆ ಗಳಿ ಬೇಗ ಹೊರಡಿ, ನಂದು ಆಗಲೇ ಆಗಿದೆ ಹೊರಡಿ. ಅವಳು ಸ್ವೀಟ್ ಇದಾಗಲಿಲ್ಲ, ಅವಳು ಲೇಟ್ ಮಾಡೋದು ತುಂಬ. ಹೋಗು ಅಂತ ಹೇಳುವಾಗ ಅವಳು ಬಾತ್ರೂಮಲ್ಲಿ ಸ್ಪೈಡರ್ ಉಂಟು ಅಂತೇಳಿ ಚಿನ್ನು. ಸ್ಪೈಡರಿಗೆ ಒಂದು ಎದುರ್ತಾರಲ್ಲ ಒಂದು, ಇವಳು ಚಿನ್ನು, ಇವಳು ಮೊದಲು ಆ ಭಯ ಇಲ್ಲ ಆಯ್ತು. ಅದು ಗೋಡೆಗೆ ಅದ್ರ ಪಡಿಗೆ ಓಡ್ತಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರು. ಸ್ಪೈಡರ್ ಉಂಟು, ನಾನು ಇನ್ನೊಂದು ಬಾತ್ರೂಮಲ್ಲಿ ಸ್ನಾನ ಮಾಡ್ತೇನೆ ಅಂತ ಅದಕ್ಕೆ ಸ್ವಲ್ಪ ಇದು ಮಾಡಿದ್ದು. ಹಾಗೆ ಅಕ್ಕ ಕೂಡ ಕುಣಿಯುದು. ಹಾಗೆ ಗೈಸ್ ಕ್ವಾಲಿಟಿ ನೋಡಿ ಬಟ್ಟೆ ಈಗಲೂ ಕೂಡ ಏನಾಗಲಿಲ್ಲ, ಫುಲ್ಲು ಡಿಸೈನ್ ಎಲ್ಲ ಉಂಟು ನೋಡಿ, ಈಗಲೂ ಕೂಡ ಹಾಳಾಗಿಲ್ಲ. ಇದು ಪ್ರಮೋಷನ್ ಬಂದದ್ದು, ಸೊ ಇದು ಸ್ವಲ್ಪ ಸಮಯ ಆಯಿತು, ಇನ್ನೊಂದು 2-3 ಬಂದಿದೆ. ಅದು ನಾನು ಹಾಕಿದ್ದು ನೀವು ನೋಡಿದ್ದೀರಾ ಇಲ್ವ ಗೊತ್ತಿಲ್ಲ, ಅದೇ ರೀಲ್ಸಿಗೆಲ್ಲ ಆಗ್ತದಲ್ಲ ಹಾಗೆ. ಮತ್ತೆ ಬರ್ತಾನೆ ಇರ್ತಾರೆ. ಮತ್ತೆ ಒಂದು ಹೇಳಿದಾಗೆ ಮರ್ತೋಯ್ತು, ಕೈ ಹಚ್ಚಬೇಕು ಹೇಳಿದಾಗ ಮರ್ತೋಯ್ತು. ಎಂತ ಗೊತ್ತುಂಟಾ, ಮೈಸೂರಿಗೆ ಒಂದು ಪ್ರಮೋಷನ್ ಬಂದಿತ್ತು ಸ್ಪಾನ್ಸರ್ಡ್, ಬಟ್ ನಾವು ಹೋಗಲಿಲ್ಲ ಗೈಸ್. ಯಾಕೆ ಹೇಳಿದರೆ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಲ್ಲ, ಮತ್ತು ಅವಳಿಗೆಲ್ಲ ಕ್ಲಾಸ್ ಉಂಟು, ಕ್ಲಾಸ್ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವೀಟಿಗೋಸ್ಕರ. ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ದು. ಇಲ್ಲಿ ಗೊತ್ತಾಯ್ತಾ, GRS ಪಾರ್ಕ್ ಅಲ್ಲಿಗೆ ಬಂದದ್ದು. ಹಾಗೆ ಏನು ಮಾಡೋದು, ಅವರಿಗೆ ಮಕ್ಕಳಿಗೆ ಕ್ಲಾಸ್ ಇರುವಾಗ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಮತ್ತು ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಬಾರಿ ತಿರುಗಿಸಿ ಆಯ್ತಾ ನೋಡ, ನಾನು ಮಾತಾಡ್ಕೊಂಡಿದ್ರೆ ಇಲ್ಲಿ ಇವರು ಹೊರಡಿ ಆಗೋದಿಲ್ಲ. ಹಾಂ ಎಲ್ಲ ಆಯ್ತಾ ಹೊರಡಿ ಆಗ? ಹಾಂ ನಾನು ಎಂತ ಸ್ವೀಟಿ ನೋಡಿ, ಬೇಗ ಹೊರಡಿ ಹೇಳುದು. ಐಸ್ ಕ್ರೀಮ್ ಬೇಕಾದ್ರೆ ಬೇಗ ಹೊರಡಿ. ಅಲ್ಲ ಅವಳು ತಿಂತಾನೆ ಇರ್ತಾಳೆ, ತಿಂತಾ ಇರ್ತಾಳೆ, ಅವಳಿಗೆ ಅದೆಲ್ಲ ಆಗ್ತಾ ಇಲ್ಲ. ಅವರಲ್ಲಿ ಮಕ್ಕಳು ಸೇರಿ ಅಲ್ಲ ಐಸ್ ಕ್ರೀಮ್ ಎಲ್ಲ ತಿಂತಾರೆ, ಗೊತ್ತಾಗುದಿಲ್ಲ. ಈಗ ನಾವು ಅದೇ ನಾನು ಎಂತ ಮಾಡುದು, ಥಿಂಕ್ ಮಾಡುದು ಎಂತ ಇದು ಊಟ ಎಲ್ಲ ಉಂಟು, ರೆಡಿ ಉಂಟು, ಬಂದು ಊಟ ಮಾಡುದಾ, ಊಟ ಮಾಡಿ ಐಸ್ ಕ್ರೀಮ್ ತಿನ್ನುದಾ, ಹಾಗೆ ಐಡಿಯಾ ಮಾಡುದು ಎಂತ ಗೊತ್ತಿಲ್ಲ. ಐಸ್ ಕ್ರೀಮ್ ತಿಂದು ಬರುವ ಅಂತ. ಹಾಗೆ ಈಗ ಇದೆಲ್ಲ ಒಳಗೆ ಇಡ್ತೀನಿ. ಬಾಯ್. ನೋಡು ನೀನು ಕಾಣಬೇಕು ಮತ್ತೆ ಹಾಗೆ. ಹೇಳ ನೋಡಿ ಏನು ಚಿನ್ನದು. ಹೇಳಿದಾಗೆ ಚಿನ್ನಿಗೆ ರಜೆ ಸಿಕ್ಕಿದೆ ಆಯಿತಾ, ಅದೊಂದು ಜಾಲಿ. ಅವಳಿಗೆ ರಜೆ ಸಿಕ್ಕಿತು. ಇನ್ನೂ ಉಂಟು ಗಮ್ಮತ್ತು, ಇನ್ನು ಚಿನ್ನದುಂಟಲ್ಲ ಗಮ್ಮತ್ತು ಉಂಟು, ಭರ್ಜರಿ ರೀಲ್ಸ್ ಕಾಮಿಡಿ ಕೆಲವೆಲ್ಲ ಉಂಟಂತೆ, ಕಂಟೆಂಟ್ ಎಲ್ಲ ಉಂಟು. ಹಾಗೆಲ್ಲ ಒಟ್ಟಿಗೆ ಮಾಡುವ ಅಂತ ರಜೆ ಸಿಕ್ಕಿತಲ್ಲ. ಇವತ್ತು ಐಸ್ ಕ್ರೀಮ್ ತಿನ್ನಲಿಕ್ಕೆ ಟ್ರೀಟ್ ಯಾಕೆ ಹೋದ, ನನಗೆ ತುಂಬ ಆಸೆ ಆಗ್ತಿತ್ತು ಬೆಳಗಿಂದ ಗೈಸ್. ಹಾಗೆ ಎಲ್ಲದೂ ಸಹ ಎಲ್ಲದ್ರಲ್ಲಿ ಒಂದರಲ್ಲಿ ಮುಗಿಸ, ಮತ್ತೆ 7 ಸಹ ಎಕ್ಸಾಮ್ ಮುಗಿತಲ್ಲ, ಸೊ ಅದಕ್ಕೋಸ್ಕರ ಅಲ್ಲ ರೀ. ಇವರು ನೋಡಿ ಇವರೆಲ್ಲ ಬೇಗ ರೆಡಿ ಆದ್ರು. ಇದೆಂತ ಮುಖಕ್ಕೆ ಹಾಕಿದೆ, ಎಂತ ಹಾಕ್ಲಿಲ್ವಾ? ಮುಖಕ್ಕೆ ಎಂತ ಬಿಳಿ ಬಿಳಿ ಕಾಣ್ತೀರಿ ಮಾರೆ ನೀವು. ಅಷ್ಟೇಯಾ? ಬೇರೆಂತ ಹಚ್ಚಲಿಲ್ಲ ಅಲ್ಲ, ಬೇರೆಂತ ಹಚ್ಚಲಿಲ್ಲ ನೋಡಿದ್ರ? ಬೈಕಿ ಅದಕ್ಕೆ ನಾವು ಜವಾಬ್ದಾರರಲ್ಲ, ಅದು ನಿಮ್ಮ ಜವಾಬ್ದಾರಿಯಾ? ಅಲ್ಲ ನಿಮ್ಮ ಮುಖಕ್ಕೆ ಎಂತ ಹಾಕಿದೆ ಹೇಳಿ, ಎಷ್ಟು ಫ್ಯಾರ್ ಕಾಣ್ತೀರಿ. ಆದ್ರೆ ಬೇಗ ಬಂದ್ರು ನೋಡಿ ಇವತ್ತು ಒಂದು. ಅಲ್ಲ ನಾಳೆ ರಜೆ ಅಲ್ಲ, ನಾಳೆ ಹೋಗ್ಲಿಕ್ಕೆ ಉಂಟು ಗೈಸ್. ನಾಳೆ ಎಲ್ಲಿಗೆ ಹೋಗ್ತೇವೆ ಅಂತೇಳಿ ನೋಡುವ, ವಿಡಿಯೋ ಕಂಟಿನ್ಯೂ ಆಗ್ತದೆ. ಈಗ ನಾವೊಂದು ಬೇಗ ಹೋಗ್ತೇವೆ. ಆಯ್ತಾ ನಿಂದಾಯ್ತಾ? ನಿಲ್ಲು ಆಯ್ತಾ? ಹಾಂ ಓಕೆ.
ಫ್ರೆಂಡ್ಸ್ ಈಗ ಚಾಟ್ಸ್ ಎಲ್ಲ ತಿನ್ಲಿಕ್ಕೆ ಬಂದಿದ್ದಾವೆ ಐಸ್ ಕ್ರೀಮ್ ಎಲ್ಲ. ಸೊ ಈಗ ಎಂತ ಇದು ಸೇವ್ ಪೂರಿ ತಗೊಂಡು ಸೇವ್ ಪೂರಿ ಬಂತು ಈಗ. ಸೇವ್ ಮಸಾಲ ಪೂರಿ. ಈಗ ಮಸಾಲ ಪೂರಿ ಬಂತು ಫ್ರೆಂಡ್ಸ್, ತಿಂತ ಇದ್ದಾರೆ. ಇದೊಂದು ಖಾಲಿ ಆಯಿತು, ಅದೊಂದು ಖಾಲಿ ಆಯಿತು, ಇದೊಂದು ಖಾಲಿ ಆಯಿತು. ಈಗ ಇದು ಮೂರನೇದು ಬಂತು ನೋಡಿ, ಇದು ಬೇಲ್ಪುರಿ. ಮಮ್ಮಿ ಪಾಪ ಅಮ್ಮನಿಗೆ ಸ್ಪೂನ್ ಇಲ್ಲ. ಅವರೆಲ್ಲರಿಗೆ ಚಮಚ ಹಿಡಿದಿರುದು, ಅವರಿಗೆ ಚಮಚ. ತುಂಬಾಗಿ ಲಾಸ್ಟಿಗೆ ಮಣ್ಣು ಗುಡಿಸಿ ಯಾರು ಎಲ್ಲ ಹೊಟ್ಟೆ ತುಂಬಾಗಿ. ಈಗ ತಿರಮಿಸ್ ಬಂತು ಫ್ರೆಂಡ್ಸ್. ಇದು ಐಡಿಯಲ್ ತಿರಮಿಸ್ ಅಲ್ಲ, ಇದು ನಮ್ಮದು ರಯಾನ್ಸ್ ತಿರಮಿಸ್. ಇದು ಅಕ್ಕನ ಫೇವ್ರೆಟ್. ಸೊ ಇದರಲ್ಲಿ ಕೇಕ್ ಇಲ್ಲ, ಗೊತ್ತಾಯ್ತಾ? ಇದರಲ್ಲಿ ಕೇಕ್ ಇಲ್ಲ. ಅಲ್ಲಿ ಐಡಿಯಲಲ್ಲಿ ಕೇಕ್ ಉಂಟು. ಇದರಲ್ಲಿ ಕೇಕ್ ಇದ್ರೆ ನಾನು ಕೇಕ್ ಉಂಟೇ ಅದಂಗೆ ಮನುಷ್ಯನಿಗಿರೋದು 32 ಹಲ್ಲುಗಳು, ಅದು ಯಾವ ಪ್ರಾಣಿಗಿರೋದು 34? ಐಸ್ ಕ್ರೀಮ್ ಹಾಕಿಕೊಳ್ಳು ಕಾಲಿಗೆ ಒಳ್ಳೆ. ಅದು ಗಡ್ಬಡಂತೆ ಫ್ರೆಂಡ್ಸ್, ಮೇಲೆ ಬಿಸ್ತು ಹಾಕಿದ್ದಾರೆ. ಮತ್ತೆ ಡ್ಯಾಡಿ ಇದು ತಿಂತಾರೆ, ಪುನಃ ಫ್ರೂಟ್ ಸಲಾಡ್ ಬೇಕಂತ. ಐಸ್ ಕ್ರೀಮ್ ಇವರು ನೋಡಿ, ಇವರು ಟಿ ವಿ ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಮ್ಯಾಚ್ ಅಲ್ಲ, ತಿನ್ಬೇಕು. ಈಗ ಪಡಿ ಗ್ರ್ಯಾಂಡ್ ಆಗಿ ಬಂತು. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ, ಏನೋ ಒಂದು ಬಂತು. ನೋಡೋದಂಗೆ ನಾನು ನೋಡೋ ವಾಮಿಟ್ ಬರ್ತುಂಟು. ಎಂತ ಮಾಡೋದು ಫ್ರೆಂಡ್ಸ್? ಅದು ತಿಂದಾಗ ಬೆಳಿಗ್ಗೆ ಆಗ್ಬೋದು ಅವಳದು. ಡ್ರೈ ಫ್ರೂಟ್ ಕಾಕ್ಟೇಲ್ ಅದು ಇಲ್ಲಿ ಬೇರೆ ರೀತಿಯಲ್ಲಿ ಉಂಟು. ಸೊ ಈಗ ಇದು ತಿಂದಾವಾಗ ಬೆಳಿಗ್ಗೆ ಆಗ್ತದೆ ಏನೋ. ಎಂಥ ಅವಸ್ಥೆ ಇದು. ಗೈಸ್ ಈಗ ಬಂದದ್ದು ನಾವು ಎಂತ ಗೊತ್ತಾ, ಐಸ್ ಕ್ರೀಮ್ ಅಂತೇಳಿ ಒಂದು ಆಸೆ ಪಟ್ಟು ಹೋದದು ತಿನ್ನುವ ಅಂತೇಳಿ. ಗಡ್ಬಡ್ ಅಂತೂ ಎಂತ ಒಳ್ಳೆದಿಲ್ಲ. ಒಂದು ಫ್ರೂಟ್ಸ್ ಇಲ್ಲ, ಎಂತ ಇಲ್ಲ, ಖಾಲಿ ಐಸ್ ಕ್ರೀಮ್ ಮತ್ತೆ ಡ್ರೈ ನಟ್ಸ್ ಆಗಲಿ ಎಂಥದಿಲ್ಲ. ಒಂದು ರಾಶಿ ಇದು ಉಂಟು, ಅದು ಮತ್ತೆ ಇದು ಎಂತ ರೆಡ್ ಕಲರ್ ದ್ರಾಕ್ಷಿ, ಅದೇ ಡ್ರೈ ದ್ರಾಕ್ಷಿ, ಅದೆರಡು ಉಂಟು. ಮತ್ತೆ ಎಂಥದೂ ಇಲ್ಲ. ಮೊದಲೆಲ್ಲ ನಾವು ಗಡ್ಬಡ್ತೀವಿ, ನಾವು ಹೊಟ್ಟೆ ತುಂಬುತ್ತಿತ್ತು. ಈಗ ಹೊಟ್ಟೆ ತುಂಬುದು ಬಿಡಿ, ಅದು ತಿಂದಗಳ ಜೋರು ಹಸಿ ಹತ್ತು ಉಂಟು ಈಗ ಮನೆಗೆ ಬಂದು. ಅದು ಎಂತ ಅಂತೆಲ್ಲ ಖಾಲಿ ಐಸ್ ಕ್ರೀಮ್, ಎಂತ ಸಹ ಹಾಕ್ಲಿಲ್ಲ ಅದರಲ್ಲಿ. ನಾನು ಮೊನ್ನೆ ಕೂಡ ಒಂದು ಮಂಗಳೂರು ಐಡಿಯಲಲ್ಲಿ ಇದೇ ತಿಂದದ್ದು, ಗಡ್ಬಡ್ ತಿಂದದ್ದು. ಆಗಲೂ ಕೂಡ ಇದೇ ಎಕ್ಸ್ಪೀರಿಯನ್ಸ್ ಆಯಿತು. ಇವತ್ತು ಕೂಡ ಇನ್ನೊಂದು ನಾವು ಇಲ್ಲಿ ಹೋದದ್ದು ಐಡಿಯಲ್ಗೆ, ಅಲ್ಲಿ ಕೂಡ ಆಗಿ ಬೇರೆ ಕಡೆ ಹೋದದ್ದು ಐಡಿಯಲ್ಗೆ, ಅಲ್ಲಿ ಕೂಡ ಆಗಿ ಇದುವೇ. ಮತ್ತೆ ಇವಳೊಂದು ತಗೊಂಡು ಚಿನ್ನು 300 rupees ಐಸ್ ಕ್ರೀಮ್. ಅದು ಅದೇ ಡ್ರೈ ಫ್ರೂಟ್ ಕಾಕ್ಟೇಲ್, ಒಳ್ಳೆ ಡ್ರೈ ಫ್ರೂಟ್ ಗ್ರ್ಯಾಂಡ್. ಅದು ಒಳ್ಳೆದಿಲ್ಲ ಅಂತ ಕಪ್ಪು ದ್ರಾಕ್ಷಿ ಎಂತ ಅಂತ ಗೊತ್ತಿಲ್ಲ, ಒಟ್ಟಾರೆ ಮಾಡ್ತಾ ಇದ್ದಾರೆ. ಕಾಫಿ ಕಲರ್ ಹಾಕಿಟ್ಟಿದ್ದಾರೆ. ಎಂತ ಕಾಫಿ ಕಲರ್ ಎಂತ ಸ್ವೀಟ್ ಅದು? ಚಾಕ್ಲೇಟ್ ಸಿರಪ್. ಚಾಕ್ಲೇಟ್ ಸಿರಪ್ ಹಾಕಿಟ್ಟಿದ್ದಾರೆ ಒಂದು ರಾಶಿ. ಅದು ಸಹ ಎಂತ ಅಂತ ಹೇಳಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ. ಈಗ ನನ್ನ ವಿಡಿಯೋ ಐಡಿಯಲ್ ಅವ್ರು ನೋಡಿರ್ಬೋದು, ಅಲ್ಲ ಐಡಿಯಲ್ ಅವ್ರು ನೋಡ್ತಾ ಇರ್ಬೋದು, ಹಾಗೂ ತಯಾರಕರು ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ಹೇಳುದು ಅಂದ್ರೆ ಇನ್ನೇನು ನಿಮ್ಗೆ ಇದೇ ರೀತಿ ಬರ್ಬೋದು ಜನರಿಂದೆಲ್ಲ, ಎಲ್ಲರೂ ಕೂಡ ಹೇಳ್ತಾರೆ, ನಾನಂತೇಳಿ ಅಲ್ಲ. ಅಲ್ಲಿ ಹೆಚ್ಚಿನವರು ತಿನ್ನುವಾಗ ಕೂಡ ಅವರದ್ದು ಫೇಸ್ ಎಕ್ಸ್ಪ್ರೆಷನ್ ನೋಡುವಾಗ ಗೊತ್ತಾಗ್ತದೆ ಯಾವುದೇ ರೀತಿಯಲ್ಲಿ ಫ್ರೂಟ್ಸ್ ಇಲ್ಲ. ಒಂದು ಸಮಾಧಾನ ಕೂಡ ಆಗುದಿಲ್ಲ. ಮೊದಲೊಂದು ಗಡ್ಬಡ್ ತಿಂದ್ರೆ ಹೊಟ್ಟೆ ಫುಲ್ ಆಗ್ತಿತ್ತು, ಈಗ ಗಡ್ಬಡ್ ತಿಂದ್ರೆ ಹೊಟ್ಟೆ ಫುಲ್ ಆಗುದಿಲ್ಲ, ಇನ್ನು ಹಸಿವು ಜಾಸ್ತಿ ಆಗ್ತಾ ಉಂಟು.
ಓಕೆ ಫ್ರೆಂಡ್ಸ್, ಅದು ಮತ್ತೆ ಇನ್ನು ಸ್ವಲ್ಪ ಊಟ ಕೂಡ ಮಾಡಬೇಕು, ಎಲ್ಲ ಅಡಿಗೆ ಎಲ್ಲ ಉಂಟು. ಮತ್ತು ಎಂತ ವೆಜ್ ಆಯ್ತು ನಮಗೆ, ಮತ್ತು ನಾನ್ ವೆಜ್ ಕೂಡ ಉಂಟು, ಎಲ್ಲ ಉಂಟು. ಏನಾದರೂ ಊಟ ಮಾಡಬೇಕು, ಇಲ್ಲದಿದ್ದರೆ ಆಗಲಿ, ನಿದ್ದೆ ಬರಲಿಲ್ಲ ರಾತ್ರಿ. ನಮಗೆ ಒಂದು ಅಷ್ಟೊಂದು ಇವತ್ತು ಎಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತು ಇವರೆಲ್ಲ ಚಾಟ್ಸ್ ಎಲ್ಲ ತಗೊಂಡ್ರಲ್ಲ, ಅದು ಕೂಡ ಅಷ್ಟೊಂದು ಇದು ಒಳ್ಳೆದಿತ್ತು. ಸ್ವೀಟಿ ಮಸಾಲೆ ಪುರಿ ಒಳ್ಳೆ ಇತ್ತು. ಮಸಾಲೆ ಪುರಿ ಒಳ್ಳೆದಿತ್ತು. ಮತ್ತು ಬೇರೆ ಅಷ್ಟೊಂದು ಇದಿಲ್ಲ. ಸೇವ್ ಪುರಿ ಒಳ್ಳೆದಿತ್ತಂತೆ, ಮತ್ತೊಂದು ಬೇಲ್ಪುರಿ ಸ್ವಲ್ಪ ಇಲ್ಲ ಇತ್ತು. ಕೆಲವೊಮ್ಮೆ ಹಾಗೆ ಆಗ್ತದೆ, ಎಂತ ಮಾಡೋದು. ನನಗೆ ಬೇರೆ ಯಾವುದಲ್ಲ, ನನಗೆ ಬೇಜಾರಾಗೋದು. ನನಗೊಂದು ಚಂದ ಒಂದು ಗಡ್ಬಡ್ ತಿನ್ಬೇಕು ಅಂತೇಳಿ ಓದೋದು, ಅದು ಫೈಲ್ ಆಯಿತು, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ಇವಳಿಗೀಗ ನಮ್ಮ ಮಗುವಿಗೆ ಹಸಿ ಆಗ್ತದೆ. ನೋಡಿ ಕ್ಯಾಮರಾ ನೋಡಲಿ, ಏಯ್ ಓಡಿಕೊಂಡು ಬಂದಾಳೆ ಇವಳೊಂದು. ಬಂದ ಕತ್ತೆ ನೋಡಿದ್ರು ಉಂಟಲ್ಲ, ನೋಡು ನಮ್ಮ ನೋಡಿ ಓಡಿಕೊಂಡು ಬಂದಿದ್ದಾಳೆ ಒಂದು ಸ್ಪೀಡಲ್ಲಿ. ಅಲ್ಲಿ ಇಲ್ಲಿ ಎದುರಲ್ಲಿ ಇದ್ಲು, ನಮ್ಮ ಕಾಂಪೌಂಡಲ್ಲಿ, ಅಲ್ಲಿ ಓಡಿಕೊಂಡು ಬಂದ್ಲು. ಒಟ್ಟಾರೆ ಹೊಡೆದು ಎಂತಂತ ನೋಡ್ಲಿಕ್ಕಿಲ್ಲ, ಗಾಡಿ ಬರ್ತಾ ಉಂಟು ಅಂತೇಳಿ. ಅವ್ರು ಒಮ್ಮೆಲೆ ಬ್ರೇಕ್ ಹಾಕಿದಾಕೆ ಆಯಿತು, ಒಟ್ರಾಸಿ ಬರದೆ ಅವಳು. ಓಕೆ ಫ್ರೆಂಡ್ಸ್, ಇನ್ನು ಟಾಮಿಗೆ ಸಹ ಊಟ ಹಾಕಿಕೊಂಡು, ಇವಳಿಗೆ ಊಟ ಹಾಕಲಿಕ್ಕೆ ಉಂಟು. ಇವತ್ತಿನ ವಿಡಿಯೋ ಇಷ್ಟೇ. ಹಾಗೂ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್, ಟೇಕ್ ಕೇರ್.